ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲುಕ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಇವತ್ತೊಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಇವತ್ತು ನನ್ನ ಬರ್ತಡೇ ಇತ್ತು, ಹಾಗಾಗಿ ಬೆಳಗ್ಗೆನೇ ಎದ್ಬಿಟ್ಟು ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರೆಡಿ ಆಗಿದ್ದೆ. ಹಾಗೆ ಪೂಜೆ ಕೂಡ ಮುಗಿಸಿದ್ದೆ. ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಒಂದು ಕೆಲಸ ಇತ್ತು ಹೊರಗಡೆ ಹೋಗೋದು, ಹಾಗಾಗಿ ಹೊರಟಿದ್ದೆ. ಹಾಗೆ ನನ್ನ ತಮ್ಮ ಕೂಡ ಬಂದಿದ್ದ. ಹಾಗೆ ನನ್ನ ಮಗಳು, ನಾನು, ಹಸ್ಬೆಂಡು ಎಲ್ಲರೂ ಕೂಡ ರೆಡಿ ಆಗಿದ್ವಿ. ಹಸ್ಬೆಂಡ್ ಈಗ ಅವರು ಕೂಡ ಬೆಳಗ್ಗೆನೇ ಡ್ಯೂಟಿಗೆ ಹೊರಟಿದ್ರು. ಹಾಗೆ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಈಗ ಎಲ್ಲರೂ ರೆಡಿ ಆಗಿದ್ದೀವಿ. ಹಾಗೆ ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ. ಆದರೆ ಅವಳನ್ನ ಇವತ್ತು ಸ್ಕೂಲ್ಗೆ ಕಳಿಸ್ತೀನಿ, ಇಲ್ಲಾಂದರೆ ಅವಳು ಹೋಗೋದಿಲ್ಲ, ಮನೆಯಲ್ಲೇ ಇರ್ತಾಳೆ. ಹಾಗೆ ಸ್ವಲ್ಪ ಹೊರಗಡೆ ಒಂದು ಕೆಲಸ ಇದೆ, ಹಾಗಾಗಿ ಕೆಲಸಕ್ಕೆ ಹೋಗ್ಬಿಟ್ಟು ಬರಬೇಕು. ಹಾಗೆ ಇಲ್ಲಿ ನೋಡ್ತಾ ಇರೋದು ಬೆಳಗ್ಗೆನೇ ಪೂಜೆ ಕೂಡ ಎಲ್ಲ ಮುಗಿಸಿದ್ದೆ. ಹಾಗೆ ಟಿಫನ್ ಬಂದಿವತ್ತು ಪಲಾವ್ ಮಾಡಿಬಿಟ್ಟು, ಹಾಗೆ ಸ್ವಲ್ಪ ಶಾವಿಗೆ ಪಾಯಸ ಕೂಡ ಮಾಡಿದ್ದೆ. ಸ್ವಲ್ಪ ಬೆಳಗ್ಗೆನೇ ಎದ್ಬಿಟ್ಟು ಹಸ್ಬೆಂಡ್ ಡ್ಯೂಟಿಗೆ ಹೋಗೋದ್ರೊಳಗಡೆ ಎಲ್ಲ ಕೆಲಸ ಮುಗಿಸ್ಬೇಕು ಅಂತ ಸ್ವಲ್ಪ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಾಗೆ ನನ್ನ ತಮ್ಮ ಕೂಡ ಬಂದ, ಅವನದು ಎಲ್ಲರದ್ದು ಟಿಫನ್ ಕೂಡ ಆಯಿತು. ಈಗ ನಾನು ಟಿಫನ್ ಮಾಡ್ತಾಯಿದ್ದೆ. ನಾನು ಕೂಡ ಟಿಫನ್ ಎಲ್ಲ ಮುಗಿಸಿ ಮಗಳನ್ನ ಸ್ಕೂಲ್ಗೆ ಬಿಟ್ಟು ಬರಬೇಕು. ಹಾಗಾಗಿ ನಾನು ಕೂಡ ಬೇಗ ಟಿಫನ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಹೊರಗಡೆ ಇವತ್ತು ಕೆಲಸ ಎಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೊಳ್ಬೇಕು. ಹಾಗೆ ಹೊರಗಡೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಮತ್ತು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ, ಹಾಗಾಗಿ ಸಂಜೆ ಈಗ ಮತ್ತೆ ರೆಡಿಯಾಗಿ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ. ಹಾಗೆ ಹೊರಗಡೆ ಹೋಗಿ ಊಟ ಕೂಡ ಮಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಫಸ್ಟ್ ಬಂದಿಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಕೂಡ ಅಷ್ಟೇ ಸುಂಕದಕಟ್ಟೆ ಮಾರ್ಕೆಟ್ ಇದೆಯಲ್ಲ, ಅಲ್ಲಿ ಬರುತ್ತೆ, ಪೈಪ್ಲೈನ್ ರೋಡಲ್ಲಿ ಬರುತ್ತೆ ಇದು. ಇಲ್ಲಿ ಬಂದು ಇಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ಹಾಗೆ ಕೊಟ್ಟಿಗೆಪಾಳ್ಯದಲ್ಲಿ 2 ದೇವಸ್ಥಾನ ಇದೆ ಇದು. ಮತ್ತು ನಾವು ಯಾವಾಗಲೂ ಇದೇ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಹೋಗೋದು. ನನ್ನ ವ್ಯೂವರ್ಸ್ ಆಗಿದ್ದರೆ ನೀವು ನೋಡಿರ್ತೀರ, ತುಂಬ ಸರಿ ನಾವು ಇದೇ ದೇವಸ್ಥಾನಕ್ಕೆ ಬರೋದು. ಇಲ್ಲಿ ನಿರಾಶ್ರಿತರ ಕೇಂದ್ರ ಅಂತ ಇದೆ, ಅಲ್ಲಿ ಮಲೆಮಹದೇಶ್ವರ ಸ್ವಾಮಿ ಮತ್ತು ಮುತ್ತರಾಯ ಸ್ವಾಮಿ ದೇವಸ್ಥಾನ 2 ಕೂಡ ಇದೆ. ಹಾಗಾಗಿ ಇಲ್ಲೂ ಕೂಡ ಬಂದು ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಹೋಟೆಲ್ಗೆ ಹೋದ್ವಿ. ನನ್ನ ತಮ್ಮ ಕೂಡ ಬಂದಿದ್ದ ಸಂಜೆ ಕೂಡ, ಹಾಗಾಗಿ ಏನಾದರೂ ಊಟ ತಿನ್ಕೊಬರೋಣ ಹೊರಗಡೆನೆ ಅಂತೇಳ್ಬಿಟ್ಟು ಈಗ ಇಲ್ಲಿ ಹೋಟೆಲ್ಗೆ ಬಂದಿದ್ದೀವಿ. ಹೋಟೆಲ್ಗೆ ಬಂದು ನನ್ನ ಮಗಳು ದೋಸೆ ಬೇಕು ಅಂತ ಹೇಳ್ತಾ ಇದ್ಲು, ಹಾಗಾಗಿ ಒಂದು ಪನ್ನೀರ್ ಬಿರಿಯಾನಿ ಮತ್ತು ದೋಸೆ, ಮಸಾಲೆ ದೋಸೆನ ಆರ್ಡ್ರ್ ಮಾಡಿದ್ವಿ. ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಈಗ ಆರ್ಡ್ರ್ ಮಾಡಿದ್ದೀವಿ. ತಿಂತಾ ಇದ್ವಿ ಎಲ್ಲರೂ ಕೂಡ. ಮಕ್ಕಳನ್ನ ಹೋಟೆಲಿಗೆ ಕರ್ಕೊಂಡೋದ್ರಂತೂ ಚಿಕ್ಕ ಮಕ್ಕಳಾದ್ರೆ ಏನೂ ಕೇಳೋದಿಲ್ಲ. ಸ್ವಲ್ಪ ಈಗ ಬುದ್ಧಿ ಬರ್ತಾ ಅವಳಿಗೆ ಮಸಾಲೆ ದೋಸೆ ಫುಲ್ ರೌಂಡ್ ಮಾಡಿರ್ತಾರಲ್ಲ, ಆ ಥರ ಬೇಕು ಅಂತ ಕೇಳ್ತಾ ಇದ್ದಾಳೆ. ಹಾಗೆ ಅಲ್ಲಿ ಫೋಟೋದಲ್ಲೆಲ್ಲ ನೋಡಿಬಿಟ್ಟು ಆ ಥರ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವರು ಈ ಥರ ಡಬಲ್ ಫೋಲ್ಡ್ ಮಾಡಿ ಕೊಟ್ಟಿದ್ದಾರೆ. ನನಗಿದು ಬೇಡ ಅಂತ ಹಠ ಮಾಡ್ತಾಯಿದ್ಲು. ಸರಿ ಅಂತ ಮತ್ತೆ ತಿಂದ್ಲು. ಹಾಗೆ ಕೇಕ್ ತೊಗೊಂಡೋಗೋಣ ಅಂತ ಇಲ್ಲಿ ಬೇಕ್ರಿ ಹತ್ರ ಬಂದ್ವಿ. ಕೇಕ್ ತೊಗೊಬಂದಿರಲಿಲ್ಲ, ಹಾಗಾಗಿ ಮತ್ತೆ ಕೇಕ್ ತೊಗೊಳ್ಳೋಣ ಅಂತೇಳಿ ಇಲ್ಲೋಗಿ ಕೇಕ್ ತೊಗೊಂಡು ಬಂದ್ವಿ. ಈಗ ಕೇಕೆಲ್ಲ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಹೊರಗಡೆ ಹೋಗಿದ್ವಿ, ಕೆಲಸ ಇತ್ತು, ಹಾಗಾಗಿ ಮನೆಯಲ್ಲಿ ಮತ್ತೆ ಬೆಳಗ್ಗೆ ಟಿಫನ್ ಅಷ್ಟೇ ಮಾಡಿದ್ದು, ಹಾಗಾಗಿ ಏನೂ ಮಾಡಿರಲಿಲ್ಲ. ಹಾಗಾಗಿ ಹೋಟೆಲ್ಗೆ ಹೋಗಿ ತಿನ್ಕೊಂಡು ಬರೋಣ ಅಂತ ಹೋದ್ವಿ. ಹಾಗೆ ಬರ್ತಾ ಕೇಕ್ ಕೂಡ ತೊಗೊಂಡು ಬಂದಿದ್ವಿ. ನನ್ನ ಮಗಳಿಗೆ ಕೇಕ್ ಅಂದರೆ ತುಂಬಾ ಇಷ್ಟ. ಅವಳಿಗೆ ಕಟ್ ಮಾಡೋದಕ್ಕೆ ಫುಲ್ ಕ್ಯೂರಿಯಾಸಿಟಿ, ಕೇಕ್ ತಿನ್ನೋದಕ್ಕೆ ಅಂತ. ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ತಗೊತಾ ಇದ್ವಿ. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಈಗ ಕೇಕ್ ಕಟ್ಟಿಂಗ್ ಮಾಡಬೇಕು. ನನಗಂತೂ ಚಿಕ್ಕ ಹುಡುಗಿಯಿಂದನೂ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ನಮ್ಮಮ್ಮ. ತುಂಬಾ ಗ್ರ್ಯಾಂಡಾಗೆ ಮಾಡೋರಂತೆ, ಈಗಲೂ ಕೂಡ ಹೇಳ್ತಾ ಇರ್ತಾರೆ. ಬರ್ತಡೇಗೆ ಮಾತ್ರ ಹೊಸ ಬಟ್ಟೆ ಮಿಸ್ ಮಾಡ್ತಿರ್ಲಿಲ್ಲ, ಹೊಸ ಬಟ್ಟೆ ಕೊಡಿಸೋದು, ಹಾಗೆ ಏನಾದರೂ ಅಡುಗೆ ಎಲ್ಲ ಮಾಡಿ ಎಲ್ಲರೂ ಕರೆದು ಬರ್ತಡೇ ಮಾಡೋದು ಎಲ್ಲ ಮಾಡ್ತಾಯಿದ್ರು ಅಂತ ಹೇಳ್ತಾ ಇರ್ತಾರೆ. ಇವಾಗೂ ಕೂಡ ಮಿಸ್ ಆಗೋದಿಲ್ಲ. ಹಸ್ಬೆಂಡ್ ಆಗಲಿ ತರ್ತಾರೆ, ಇಲ್ಲ ತಮ್ಮ ಬಂದರೆ ಅವನು ಕೂಡ ಕೇಕ್ ತೊಗೊಬಂದು ಕಟ್ ಮಾಡಿಸ್ತಾರೆ. ಲಾಸ್ಟ್ ಇಯರ್ ಅಂತೂ ಡಬಲ್ ಸೆಲೆಬ್ರೇಷನ್ ಮಾಡಿದ್ರು. ಇಲ್ಲೂ ಕೂಡ ಸೆಲೆಬ್ರೇಷನ್ ಮಾಡಿದ್ವಿ. ಮತ್ತು ಅವತ್ತೇ ಊರಿಗೆ ಹೋಗಿದ್ದೆ, ಅಲ್ಲೂ ಕೂಡ ನನ್ನ ತಮ್ಮ ಕೂಡ ಕೇಕ್ ಎಲ್ಲ ತಂದು ಕಟ್ ಮಾಡಿಸಿದ್ದ.
ಡಿಸ್ಕಷನ್ ಎಲ್ಲ ಆಯಿತು. ಹಾಗೆ ನನ್ನ ತಮ್ಮ ಕೆಲಸ ಇದೆ ಕೂಡ ಅಂತ ಅವನು ಕೂಡ ಹೋದ. ಹಾಗೆ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗ್ತಾ ಇದ್ವಿ. ಹಾಗೆ ಫುಲ್ಲು ಮೋಡ ಆಗಿಬಿಟ್ಟಿತ್ತು. ವೆದರ್ ಅಂತೂ ಒಂಥರ ತಂಪು ತಂಪು ಕೂಲ್ ಅನ್ನೋ ರೀತಿ ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಥರ ಮೋಡ ಆಗೋದು ಆಗಲಿ ಎಲ್ಲನೂ ನಾವು ಬೆಂಗಳೂರಿಗೆ ಬಂದು ಈ ಥರ ವೆದರ್ ಎಲ್ಲನೂ ಎಷ್ಟೋ ಮಿಸ್ ಮಾಡ್ಕೊತೀವಿ ಅಂತಲೇ ಹೇಳ್ಬೋದು. ಊರಲ್ಲಿದ್ದರೆ ಎಷ್ಟು ಚೆನ್ನಾಗಿರೋದು. ಒಂದು 5 ಗಂಟೆಗೆಲ್ಲ ಫುಲ್ಲು ಕತ್ಲಾಗಿಬಿಡುತ್ತೆ ಮೋಡ ಆಗಿತ್ತು ಅಂದರೆ. ಮಳೆ ಬರೋ ಟೈಮಲ್ಲಿ ಕರೆಂಟ್ ಇರ್ತಾ ಇರಲಿಲ್ಲ. ಊರಲ್ಲೇ ಏನೋ ಒಂಥರ ಚೆನ್ನಾಗಿತ್ತು ಎಲ್ಲ. ಇಲ್ಲಿ ಬ್ಯಾಂಗ್ಳೂರಿಗೆ ಬಂದದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತೀನಿ. ಹಾಗೆ ನೋಡಿ ಫುಲ್ಲು ಮೋಡ ಆಗಿತ್ತು. ಹಾಗೆ ಇಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದರೆ ಎಲ್ಲ ಬಿಲ್ಡಿಂಗ್ ಅದು ಇದು ಎಲ್ಲನೂ ಅಡ್ಡ ಬರ್ತಾಯಿತ್ತು. ಹಾಗೆ ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಈ ಥರ ಬ್ಲ್ಯಾಕ್ ಇದ್ದರೆ ಮಳೆ ಬರುತ್ತೆ ಅಂತ. ಆ ಥರ ಎಲ್ಲ ಅವ್ರು ಹೇಳ್ತಾಯಿದ್ರು. ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾವು ಊರಲ್ಲಿ ಚಿಕ್ಕ ಹುಡುಗರಾಗಿದ್ದಾಗೆಲ್ಲ ಈ ಥರ ಮೋಡ ಎಲ್ಲ ಆಯಿತು ಅಂದರೆ ಫಸ್ಟ್ ಮನೆಗೆ ಹೋಗಿ ಸೇರ್ಕೊತಿದ್ವಿ. ಹಾಗೆ ಮತ್ತು ಮಳೆ ಬಂದು ಮತ್ತು ಬಿಸಿಲೇನಾದರೂ ಬಂತು ಅಂದರೆ ಕಾಮನ್ ಬಿಲ್ಲು ಬರುತ್ತಲ್ಲ, ಹುಡುಕ್ತಾ ಇದ್ವಿ ಎಲ್ಲಿ ಕಾಮನ್ ಬಿಲ್ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹುಡುಕೊಂಡು ಎಲ್ಲಿಂದ ಎಲ್ಲಿ ಗಾನ ಬಂದಿದೆ ಅಂತ ನೋಡೋದು. ಏನೋ ಒಂಥರ ಫುಲ್ ಖುಷಿ ಆವಾಗ. ಬಟ್ ಈಗ ಈ ಥರದ್ದೆಲ್ಲ ತುಂಬಾ ಮಿಸ್ ಮಾಡ್ಕೊತೀವಿ. ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು. ಹಾಗಾಗಿ ಇಲ್ಲಿ ವಿಶಾಲ್ ಮಾರ್ಟ್ಗೆ ಬಂದಿದ್ವಿ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇರುತ್ತೆ ವಿಶಾಲ್ ಮಾರ್ಟಲ್ಲಿ. ಚಿಕ್ಕ ಮಕ್ಕಳಿಗೆ ಮತ್ತು ಒಂದು ಸ್ವಲ್ಪ ದೊಡ್ಡ ಮಕ್ಳಿಗೆ ಒಂದು 6-7 ವರ್ಷ 10 ವರ್ಷದ ಮಕ್ಕಳಿಗೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇರುತ್ತೆ. ಒಂದ್ಸರಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿ ಮೆತ್ತಗಿರೋಂಥ ಬಟ್ಟೆ. ಹಾಗೆ ಬೇಗ ಹೋಗೋದು ಇಲ್ಲ ಬಟ್ಟೆಗಳು, ಅಷ್ಟು ಚೆನ್ನಾಗಿ ಕ್ವಾಲಿಟಿ ಕೂಡ ಇರುತ್ತೆ. ಹಾಗಾಗಿ ನಾನಂತೂ ಆಲ್ಮೋಸ್ಟ್ ನನ್ನ ಮಗಳಿಗೆ ಓಮ್ ಕಲೆಕ್ಷನ್ನು ಮತ್ತು ವಿಶಾಲ್ ಮಾರ್ಟ್ ಇಲ್ಲೇ ಬಟ್ಟೆನ ಜಾಸ್ತಿ ತೆಗಿಯೋದು. ಹಾಗೆ ಹೊರಗಡೆ ಎಲ್ಲ ನಾನು ಮಾಮೂಲಿ ಸ್ಟೋರಲ್ಲೆಲ್ಲ ಜಾಸ್ತಿ ಬಟ್ಟೆ ತೊಗೊಳ್ಳೋದೇ ಇಲ್ಲ. ಇಲ್ಲೆಲ್ಲ ಸ್ವಲ್ಪ ಬ್ರ್ಯಾಂಡೆಡ್, ಬಟ್ ಕಲರ್ ಎಲ್ಲ ಸ್ವಲ್ಪ ಲೈಟ್ ಕಲರ್ಸೇ ಸಿಗುತ್ತೆ. ನಿಮಗೆ ಡಾರ್ಕ್ ಕಲರ್ ಬೇಕು ಅಂದರೆ ಇಲ್ಲಿ ಸಿಗೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಲೈಟ್ ಕಲರ್ ಸಿಗುತ್ತೆ. ಬಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರ್ತವೆ. ಪ್ರೈಸ್ ಕೂಡ ಕ್ವಾಲಿಟಿಗೆ ತಕ್ಕನಾಗಿ ಪ್ರೈಸ್ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಅವಳಿಗೆ ಬಟ್ಟೆ ತೊಗೊಳ್ಳೋಣ. ಈಗ ಡೈಲಿ ಇನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ ಅವಳಿಗೆ, ಸ್ಕೂಲ್ಗೆಲ್ಲ ಕಲರ್ ಡ್ರೆಸ್ಸೇ ಹಾಕಬೇಕು. ಹಾಗಾಗಿ ಟೀ ಶರ್ಟ್ ಮತ್ತು ಪ್ಯಾಂಟ್ ಈ ಥರದ್ದು ತೊಗೊಳ್ಳೋಣ ಅಂತೇಳ್ಬಿಟ್ಟು ಬಂದಿದ್ದೆ. ತುಂಬಾ ಚೆನ್ನಾಗಿದೆ ಈಗಂತೂ ಕಲೆಕ್ಷನ್ನು. ನೀವು ಯಾರಾದರೂ ಚಿಕ್ಕ ಮಕ್ಳಿಗೆ ಬೇಕು ಅಂದರೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. 79 ರೂಪೀಸಿಂದನೂ ಟೀ ಶರ್ಟು ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಹಾಗೆ ಇನ್ನೂ ಚಿಕ್ಕ ಮಕ್ಕಳು 1 ವರ್ಷ ಇಲ್ಲ ಹುಟ್ಟಿದಂಥ ಮಕ್ಳಿಗೆಲ್ಲನೂ ಸೆಟ್ಟೇ ನಿಮಗೆ 150 ಗೆಲ್ಲ ಸೆಟ್ಟೇ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹೆಣ್ಮಕ್ಳಿಗಂತೂ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು. ಸ್ಕರ್ಟು ಮತ್ತು ಟಾಪು ಈ ಥರದ್ದೆಲ್ಲ ಕೂಡ ಅಷ್ಟೇ. ಟಿ ಶರ್ಟು ಮತ್ತು ಸ್ಕರ್ಟ್ ಬಂದಿರೋದು, ಇಲ್ಲ ಒಂದು ಟಿ ಶರ್ಟು ಮತ್ತು ಚಡ್ಡಿ ಈ ಥರದ್ದು. ಮತ್ತು ಪ್ಯಾಂಟುಗಳು ಅಷ್ಟೇ ಒಳ್ಳೊಳ್ಳೆ ಕ್ವಾಲಿಟಿ ಪ್ಯಾಂಟುಗಳೆಲ್ಲನೂ 49 ರೂಪೀಸಿಂದನೂ ಸ್ಟಾರ್ಟಿಂಗ್ ಇದೆ. 79, 49, ಹಾಗೆ 150ಗೆ 2 ಪೀಸ್ ಈ ಥರ ಎಲ್ಲ ತುಂಬಾ ಒಳ್ಳೊಳ್ಳೆ ಕ್ವಾಲಿಟಿ ಇರೋಂಥ ಬಟ್ಟೆಗಳಿದೆ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಎಲ್ಲಾದರೂ ವಿಶಾಲ್ ಮಾರ್ಟ್ ನಿಯರ್ ಬೈ ಇತ್ತು ಅಂದರೆ. ನನಗೆ ವಿಶಾಲ್ ಮಾರ್ಟಲ್ಲಿ ಬಟ್ಟೆಗಳು ಮಾತ್ರ ತುಂಬಾ ಇಷ್ಟ ಆಗ್ತವೆ. ನೋಡಿ ಇದೊಂದು ಫ್ರಾಕ್ ಕೂಡ ಇತ್ತು. ಬಟ್ ಇದು ಚಿಕ್ಕ ಸೈಜ್ ಇತ್ತು. ಬಟ್ ತುಂಬಾ ಚೆನ್ನಾಗಿತ್ತು. ಮೆತ್ತು ತುಂಬ ಚೆನ್ನಾಗಿರ್ತವೆ. ಮಕ್ಕಳು ಇರಿಟೇಷನ್ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ನಿಮಗೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ತವೆ. ನೋಡಿ ಇದೆಲ್ಲ ಕೂಡ ಅಷ್ಟೇ 1 ವರ್ಷದ ಮಕ್ಕಳಿಗೆ. ಇದೆಲ್ಲ ಈ ಕಡೆ ಎಲ್ಲ 1 ವರ್ಷ 2 ವರ್ಷದ ಮಕ್ಕಳಿಗೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಗಂಡು ಮಕ್ಳಿಗಂತೂ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಕ್ತು. ಕಲರ್ಸು ಕೂಡ ಅಷ್ಟೇ ತುಂಬ ಒಳ್ಳೊಳ್ಳೆ ಕಲರ್ಸ್ ಸಿಕ್ತು ಗಂಡು ಮಕ್ಳಿಗೆ. ಹೆಣ್ಮಕ್ಳಿಗೆ ಅಷ್ಟೊಂದು ಕಲರ್ಸ್ ಸಿಗೋದಿಲ್ಲ. ಬಟ್ ಗಂಡು ಮಕ್ಳಿಗಂತೂ ತುಂಬಾ ಕಲರ್ಸ್ ಎಲ್ಲ ಇತ್ತು. ನೋಡಿ ಈ ಕಡೆದೆಲ್ಲನೂ ಅಷ್ಟೇ ಗಂಡು ಮಕ್ಳಿಗೆ ಹೆಣ್ಮಕ್ಳು ಎಲ್ರಿಗೂ ಕೂಡ ಹಾಕ್ಬೋದು. ನನಗೆ ಈ ಥರ ಬಟ್ಟೆಯಲ್ಲಂತೂ ತುಂಬಾ ಇಷ್ಟ ಆಗುತ್ತೆ ಬಟ್ಟೆಗಳು. ಇದು ಹರಿಯೋದು ಇಲ್ಲ, ಏನೂ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಲರ್ ಕೂಡ ಶೇಡ್ ಆಗೋದಿಲ್ಲ, ಕಲರ್ ಕೂಡ ಹಾಗೇ ಇರುತ್ತೆ. ಈ ಥರದ್ದು ಕ್ಲಾತಲ್ಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಬಟ್ಟೆ. ಹಾಗೆ ನನ್ನ ಮಗಳಿಗೆ ಕೆಲವೊಂದು ಬಟ್ಟೆಗಳೆಲ್ಲ ತೊಗೊಂಡು ಬಂದೆ. ನೋಡಿ ಇದು ಪ್ಯಾಂಟ್ ಬಂದು 50 ರೂಪೀಸ್ ಇದೆ. ಬಟ್ ತುಂಬಾ ಚೆನ್ನಾಗಿದೆ. ಕಾಟನ್ದು ಬಾಳಿಕೆ ಕೂಡ ಬರುತ್ತೆ. ಮಕ್ಕಳಿಗೆ ನಿಮಗೆ ಅಂದರೆ ಕ್ವಾಲಿಟಿ ಮೇಲೆ ಹೋಗುತ್ತೆ. ಇದು ಬಂದು ಪ್ರೈಸ್ ಜಾಸ್ತಿ ಇದೆ. ಇದು 169ಗೇನೋ 2 ಪೀಸ್ ಬರುತ್ತೆ. ನೋಡಿ ಇದು 169ಗೆ 2 ಪೀಸ್ ಬರುತ್ತೆ. ಬಟ್ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ. ನೀವು ಇದೇ ಥರ ಪ್ಯಾಂಟು ನಾವು ಹೊರ್ಗಡೆ ಎಲ್ಲ ತೊಗೊತೀವಿ ಅಂದರೆ 100 ರೂಪೀಸು 120 150ಗೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ಓಕೆ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿದೆ. 49ಗಿದೆ, 79ಗಿದೆ. ಹಾಗೆ 2 ಪೀಸ್ ಬಂದು 169. ಈ ರೀತಿ ಕ್ವಾಲಿಟಿ ವೈಸ್ ಪ್ರೈಸ್ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ಹಾಗೆ ಡೈಲಿ ಯೂಸ್ಗೆ ಇವೆಲ್ಲನೂ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿದೆ. ಹಾಗೆ ನಿಮಗೆ ಅಫಿಷಿಯಲ್ ಯೂಸ್ಗೂ ಕೂಡ ಒಳ್ಳೊಳ್ಳೆ ಗ್ರ್ಯಾಂಡಾಗಿರೋಂಥ ಫ್ರಾಕ್ ಬೇಕು ಅಂದರೂ ಕೂಡ ಸಿಗುತ್ತೆ. ಹಾಗೆ ಜೀನ್ಸ್ ಎಲ್ಲದರಲ್ಲೂ ಕೂಡ ಅಷ್ಟೇ ವೆರೈಟಿ ಥರ ಸಿಗುತ್ತೆ.
ಹಾಗೆ ಚಿಕ್ಕ ಮಕ್ಳಿಗೆಲ್ಲನೂ ಡೈಲಿ ವೇರ್ ಅಂದರೆ ಮನೇಲೆಲ್ಲ ಡೈಲಿ ಯೂಸ್ಗೂ ಕೂಡ ಸಿಗುತ್ತೆ. ಹಾಗೆ ನೋಡಿ ಇವೆಲ್ಲ ಕೂಡ ಅಷ್ಟೇ ಚಿಕ್ಕವು ಫ್ರಾಕು. ಬಟ್ ಇದೆಲ್ಲನೂ 6 ಮಂತ್ಸು 1 ಇಯರ್ ಈ ಥರ ಹಾಕಿದ್ದಾರೆ. ಬಟ್ ಇದೆಲ್ಲನೂ 2-3 ಇಯರ್ಸ್ ಮಕ್ಳಿಗೆಲ್ಲ ಆಗುತ್ತೆ, ಅಷ್ಟು ಲೆಂತಿಯಾಗಿರುತ್ತೆ ಫ್ರಾಕು. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನನ್ನ ಮಗಳ ಹತ್ರ ಆಲ್ರೆಡಿ ಒಂದಿತ್ತು, ಮತ್ತೆ ಒಂದು ತೊಗೊಂಡು ಬಂದೆ ಈ ಥರದ್ದೇ ಫ್ರಾಕು. ಹಾಗೆ ಇವು ಕೂಡ ಅಷ್ಟೇ ಎಲ್ಲ ಫುಲ್ ಸೆಟ್. ಇದು ಪ್ಯಾಂಟು ಮತ್ತು ಟಿ ಶರ್ಟ್ ಈ ಥರ, ಮತ್ತು ಪ್ಯಾಂಟು ಮಿಡಿ ಮತ್ತು ಟಿ ಶರ್ಟ್ ಈ ಥರ ಸ್ಕರ್ಟ್ ಬರುತ್ತಲ್ಲ ಚಿಕ್ಕದಾಗಿ, ಆ ಥರ ಸ್ಕರ್ಟ್ ಇದೆ. ಮತ್ತು ಚಡ್ಡಿಗಳು ಇದೆ, ಎಲ್ಲ ಥರದ್ದು ವೆರೈಟಿ ಇದೆ. ನಾವು ನೋಡಿಬಿಟ್ಟು ನಮ್ಗೆ ಯಾವುದು ಮಕ್ಕಳಿಗೆ ಚೆನ್ನಾಗಿ ಕಾಣುತ್ತೆ ಯಾವುದು ಅಂತ ನೋಡಿಬಿಟ್ಟು ತೊಗೋಬೋದು. ಹಾಗೆ ನೋಡಿ ಇಲ್ಲೆಲ್ಲ ಕೂಡ ಅಷ್ಟೇ ಕೋಂಬೋ ಆಫರ್ ಥರ ಈ ಥರ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಚಡ್ಡಿ ಮತ್ತು ಲಂಗೋಟ್ ಈ ಥರದ್ದು ಕೂಡ ಅಷ್ಟೇ ಎಲ್ಲ ಥರದ್ದು ಸಿಗುತ್ತೆ. ಇದು ಒಂದು ಪ್ಯಾಂಟ್ ಎಷ್ಟು 200 ಆಯಿತಾ? ಎಷ್ಟು 399. ಇದು ಅಂದರೆ ಕ್ವಾಲಿಟಿ ಇರುತ್ತೆ. ಹಾಗೆ ನಾನು ಸ್ವಲ್ಪ ಕೆಲವೊಂದು ಬಟ್ಟೆ ಬೇಕಿತ್ತು, ಹಾಗಾಗಿ ಅವಳಿಗೆ ಕೆಲವೊಂದು ಟಿ ಶರ್ಟು ಮತ್ತು ಪ್ಯಾಂಟ್ ಈ ಥರದ್ದೆಲ್ಲ ತೊಗೊಂಡು ಬಂದೆ. ಮತ್ತೆ ಒಂದು ಸರಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಗ್ರ್ಯಾಂಡಾಗಿರೋದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಟಿ ಶರ್ಟು ಜೀನ್ಸ್ ಮೇಲೆ ಹಾಕೋಂಥ ಟಾಪುಗಳಂತೂ ತುಂಬಾ ಚೆನ್ನಾಗಿದೆ. ದೊಡ್ಡ ಮಕ್ಳಿಗೂ ಕೂಡ ತುಂಬಾ ಚೆನ್ನಾಗಿದೆ, ಚಿಕ್ಕ ಮಕ್ಳಿಗೂ ಕೂಡ ತುಂಬಾ ಚೆನ್ನಾಗಿದ್ದಾವೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ನಿಯರ್ ಬೈ ಎಲ್ಲನ ಇದ್ದರೆ ಒಂದು ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ ಬನ್ನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಓಕೆ, ಇವತ್ತಿನ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಟೈಲರಿಂಗ್ ವೀಡಿಯೋಸ್ ಎಲ್ಲ ಸಿಗುತ್ತೆ, ಒಂದು ಸರಿ ವಿಸಿಟ್ ಮಾಡಿ ನೋಡಿ. ಸ್ವಲ್ಪ ನನಗೆ ಟೈಮ್ ಸಿಗ್ತಾಯಿಲ್ಲ, ಹಾಗಾಗಿ ವೀಡಿಯೋಸ್ ಹಾಕೋದಕ್ಕೆ ನನಗೆ ಟೈಮ್ ಆಗ್ತಾಯಿಲ್ಲ. ಆದಷ್ಟು ಇನ್ಮೇಲೆ ಡೈಲಿ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಎಲ್ಲರೂ ವೀಡಿಯೋಸ್ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ಕಡೆ ಸ್ವಲ್ಪ ಗ್ರ್ಯಾಂಡಾಗಿರೋಂಥ ಡ್ರೆಸ್ ಎಲ್ಲ ನೋಡಿವಿ. ಹಾಗೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಪೌಚುಗಳು ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದ್ದಾವೆ. ಈ ಪಾಪೆಟ್ ಬರುತ್ತಲ್ಲ ಆ ಥರ ಪಾಪೆಟ್ಟಲ್ಲಿ ಪರ್ಸ್ ಎಲ್ಲ ಇದ್ದಾವೆ. ಮಕ್ಕಳು ನೋಡಿರೋಂಥವನ್ನ ಬಿಡೋದೇ ಇಲ್ಲ. ನನ್ನ ಮಗಳನ್ನ ಕರ್ಕೊಂಡು ಹೋಗಿರಲಿಲ್ಲ, ಇವತ್ತು ನಾನೇ ಹೋಗಿದ್ದೆ. ನನ್ನ ಮಗಳು ನೋಡಿದ್ರೆ ಅದು ಪಾಪೆಟ್ಟು ಪರ್ಸ್ ಏನಿದೆ ಪೌಚು ಅದನ್ನಂತ ಅವಳು ಎತ್ಕೊಳ್ಳೋಳು, ಅಮ್ಮ ಇದು ಬೇಕು ಅಂತ ತುಂಬ. ಓಕೆ, ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.